ಹಲೋ ಅಣ್ಣ, ಅದು ಹೊಸ್ದಾಗಿ ಫೋನ್ ತಗೊಳ್ಳೋಣ ಅಂದ್ಕೊಂಡೆ. ಆದರೆ ನನಗೆ ರ್ಯಾಮ್ ಎಷ್ಟು ಜಿ ಬಿ ಇರಬೇಕು ಅಂತ ಐಡಿಯಾ ಇಲ್ಲ. ನಿಮ್ಗೆ ಗೊತ್ತಿರುತ್ತಲ್ಲ ಅಂತ ಒಂದು ಫೋನ್ ಮಾಡಿದೆ ಅಣ್ಣ. ಸರಿ, ಇವಾಗ ನಾನು ರ್ಯಾಮ್ ಅಂದರೆ ಏನು ಅಂತ ಹೇಳ್ಕೊಡ್ತೀನಿ. ಅದ್ರ ಮೇಲೆ ನಿನ್ನೆ ಡಿಸೈಡ್ ಮಾಡ್ಕೊ ಎಷ್ಟು ಜಿ ಬಿ ರ್ಯಾಮ್ ಇರೋ ಮೊಬೈಲ್ ತಗೋಬೇಕು ಅಂತ. ಸರಿನಾ? ಸರಿ ಅಣ್ಣ, ಆಯಿತು. ಹಾಯ್, ನಾನು ಮನು ಫ್ರಮ್ ಟೆಕ್ ಸೀರೀಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ನಾವು ಇವತ್ತು ಮೊಬೈಲ್ನಲ್ಲಿರುವಂಥ ಒಂದು ರ್ಯಾಮ್ನ ಬಗ್ಗೆ ತಿಳ್ಕೊತಾ ಹೋಗೋಣ. ಈ ರ್ಯಾಮ್ ಅಂದರೆ ಏನಪ್ಪ ಅಂದರೆ ರ್ಯಾಂಡಮ್ ಆ್ಯಕ್ಸೆಸ್ ಮೆಮೊರಿ. ಅಂದರೆ ನಾವೇನಾದರೂ ಮೊಬೈಲ್ನಲ್ಲಿ ಒಂದು ಅಪ್ಲಿಕೇಶನ್ಸ್ಗಳನ್ನ ರನ್ ಮಾಡಬೇಕು ಅಂದರೆ ರ್ಯಾಮ್ನ ಸಹಾಯ ಬೇಕೇ ಬೇಕು. ಬಿಕಾಸ್ ಇಂಟರ್ನಲ್ ಸ್ಟೋರೇಜಲ್ಲಿ ಇರುವಂಥ ಒಂದು ರೀಡ್ ರೈಟ್ ಸ್ಪೀಡ್ ಏನಿರುತ್ತೆ ಅದು ತುಂಬ ಕಮ್ಮಿ ಇರುತ್ತೆ ರ್ಯಾಮ್ಗೆ ಕಂಪೇರ್ ಮಾಡಿದ್ರೆ. ಹಾಗಾಗಿ ನಾವು ಅಪ್ಲಿಕೇಶನ್ಸ್ಗಳನ್ನ ರನ್ ಮಾಡಬೇಕು ಅಂದರೆ ರ್ಯಾಮ್ನ ಯೂಸ್ ಮಾಡ್ಕೋತೀವಿ. ಆಮೇಲೆ ರ್ಯಾಮ್ನ ಇನ್ನೊಂದು ಹೆಸರಿಂದ ಕೂಡ ಕರಿತೀವಿ, ಏನಪ್ಪ ಅಂದರೆ ಟೆಂಪರರಿ ಸ್ಟೋರೇಜ್ ಮೆಮೊರಿ ಅಂತ. ಬಿಕಾಸ್ ನಾವು ಯಾವಾಗ ಒಂದು ಅಪ್ಲಿಕೇಶನ್ಸ್ಗಳನ್ನ ಓಪನ್ ಮಾಡ್ತೀವಿ ಆವಾಗ ಮಾತ್ರ ಆ ಒಂದು ಅಪ್ಲಿಕೇಶನ್ನ ಡೇಟಾ ಏನಿರುತ್ತೆ ಅದು ರ್ಯಾಮಲ್ಲಿ ಹೋಗಿ ಸ್ಟೋರ್ ಆಗುತ್ತೆ. ನಾವು ಎಲ್ಲಿವರೆಗೂ ಅಪ್ಲಿಕೇಶನ್ಸ್ನ ರನ್ ಮಾಡ್ತಿರ್ತೀವಿ ಅಲ್ಲಿವರೆಗೂ ಮಾತ್ರ ಆ ಒಂದು ಡೇಟಾ ರ್ಯಾಮ್ನಲ್ಲಿ ಪ್ರೆಸೆಂಟ್ ಇರುತ್ತೆ. ನಾವು ಯಾವಾಗ ಆ್ಯಪ್ನ ಕ್ಲೋಸ್ ಮಾಡ್ತೀವಿ ಆವಾಗ ರ್ಯಾಮಲ್ಲಿ ಇರುವಂಥ ಡೇಟಾ ಕ್ಲಿಯರ್ ಆಗುತ್ತೆ. ಅದಕ್ಕೆ ನಾವು ಏನಂತ ಕರಿತೀವಿ, ಟೆಂಪರರಿ ಸ್ಟೋರೇಜ್ ಮೆಮೊರಿ ಅಂತ ಕರಿತಾ ಹೋಗ್ತೀವಿ. ಇವಾಗ ನಿಮಗೆ ರ್ಯಾಮ್ ಅಂದರೆ ಏನು ಮತ್ತು ಅದೇನು ಕೆಲಸ ಮಾಡುತ್ತೆ ಅಂತ ಗೊತ್ತಾಗಿದೆ ಅನ್ಕೋತೀನಿ. ನೆಕ್ಸ್ಟ್ ನಾವು ಈ ಒಂದು ರ್ಯಾಮ್ನ ಇನ್ನೂ ಈಸಿಯಾಗಿ ಎಕ್ಸಾಂಪಲ್ ಮುಖಾಂತರ ತಿಳ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ಈಗ ಒಂದು ಸ್ಟಡಿ ಟೇಬಲ್ನ ಒಂದು ರ್ಯಾಮ್ ಅಂತ ಕನ್ಸಿಡರ್ ಮಾಡೋಣ, ಮತ್ತು ಒಂದು ಕಾಲೇಜ್ ಬ್ಯಾಗ್ನ ಒಂದು ಇಂಟರ್ನಲ್ ಸ್ಟೋರೇಜ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಒಂದು ಪೆನ್ನು, ಪೆನ್ಸಿಲು, ಬುಕ್ಕು, ಸ್ಕೇಲು ಈ ರೀತಿ ಆಬ್ಜೆಕ್ಟ್ಗಳನ್ನ ನಾವು ಒಂದು ಆ್ಯಪ್ ಅಂತ ತಿಳ್ಕೊಳ್ಳೋಣ. ಈಗ ನಮ್ಮ ಹತ್ರ ಇರುವಂಥ ಸ್ಟಡಿ ಟೇಬಲ್ ಎಷ್ಟು ಸೈಜ್ ಇದೆ ಅಂದರೆ ಒಂದು ಬುಕ್ ಮತ್ತು ಒಂದು ಪೆನ್ ಇಡುವಷ್ಟು ಮಾತ್ರ ಸೈಜ್ ಇದೆ. ಅಟ್ ಎ ಟೈಮ್ ನಾವು ಎಷ್ಟು ಯೂಸ್ ಮಾಡ್ಬೋದು, ಒಂದು ಬುಕ್ ಮತ್ತು ಪೆನ್ ಮಾತ್ರ ಯೂಸ್ ಮಾಡ್ಬೋದು. ನಮಗೇನಾದರೂ ಪೆನ್ಸಿಲ್ ಬೇಕು ಅಂದರೆ ನಾವು ಪೆನ್ನ ವಾಪಸ್ ಇಟ್ಬಿಟ್ಟು ಪೆನ್ಸಿಲ್ನ ತಗೋಬೇಕಾಗುತ್ತೆ. ಅಂದರೆ ಪೆನ್ಸಿಲ್ ಅನ್ನುವಂಥ ಒಂದು ಅಪ್ಲಿಕೇಶನ್ಸ್ ಬೇಕು ಅಂದರೆ ನಾವು ಪೆನ್ನ ಕ್ಲೋಸ್ ಮಾಡಬೇಕಾಗುತ್ತೆ. ಸೊ ಈ ರೀತಿಯಾಗಿ ರ್ಯಾಮು ವರ್ಕ್ ಆಗುತ್ತೆ. ಅದೇ ಏನಾದರೂ ನಮ್ಮ ಹತ್ರ ದೊಡ್ಡದಾಗಿ ಒಂದು ಸ್ಟಡಿ ಟೇಬಲ್ ಇತ್ತು ಅಂದರೆ ನಾವು ಪೆನ್ನು, ಪೆನ್ಸಿಲು, ಸ್ಕೇಲು, ಬುಕ್ಕು ಎಲ್ಲನೂ ಅಟ್ ಎ ಟೈಮ್ ಯೂಸ್ ಮಾಡ್ತಾ ಹೋಗ್ಬೋದು. ಹಾಗೆ ರ್ಯಾಮ್ನ ಸೈಜ್ ಜಾಸ್ತಿ ಇತ್ತು ಅಂದರೆ ನಾವು ಅಟ್ ಎ ಟೈಮ್ ಮಲ್ಟಿ ಟಾಸ್ಕಿಂಗ್ನ ಮಾಡ್ತಾ ಹೋಗ್ಬೋದು. ಸೊ ಇವಾಗ ನಿಮಗೆ ರ್ಯಾಮ್ನ ಬಗ್ಗೆ ಇನ್ನೂ ಐಡಿಯಾ ಬಂದಿದೆ ಅಂತ ಅನ್ಕೋತೀನಿ. ಸೊ ನಿಮಗೆ ಇನ್ನೂ ಏನಾದರೂ ಕನ್ಫ್ಯೂಷನ್ ಇತ್ತು ಅಂದರೆ ನಾನು ಎಷ್ಟು ಜಿ ಬಿ ರ್ಯಾಮ್ ಇರುವಂಥ ಮೊಬೈಲ್ನ ತೊಗೋಬೇಕು ಅಂದರೆ ನಾನಿವಾಗ ಒಂದು ಕನ್ಕ್ಲೂಷನ್ ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ನೀವೇನಾದರೂ ಕ್ಯಾಶುವಲ್ ಯೂಸರ್ ಆಗಿದ್ರೆ ಲೈಕ್ ಫೋನ್ ಕಾಲ್ ಮಾಡೋಕ್ಕೆ ಅಥವಾ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋಕ್ಕೆ ಅಥವಾ ಸಣ್ಣ ಪುಟ್ಟ ಗೇಮ್ಸ್ ಯೂಸ್ ಮಾಡೋಕ್ಕಾದರೆ ನಿಮಗೆ 4 ಜಿ ಬಿ ರ್ಯಾಮ್ ಇರುವಂಥ ಒಂದು ಫೋನು ಸಾಕು ಅಂತಲೇ ಹೇಳ್ತೀನಿ. ಮತ್ತು ನೀವೇನಾದರೂ ಹೈ ಎಂಡ್ ಗೇಮಿಂಗ್ ಆಡ್ತೀರಾ, ಎಡಿಟಿಂಗ್ ಮಾಡ್ತೀರಾ ಮತ್ತು ಮಲ್ಟಿ ಟಾಸ್ಕಿಂಗ್ ಜಾಸ್ತಿ ಮಾಡ್ತೀರಾ ಅಂದರೆ ನಿಮಗೆ ಮಿನಿಮಮ್ 8 ಜಿ ಬಿ ರ್ಯಾಮ್ ಇರುವಂಥ ಒಂದು ಮೊಬೈಲು ಬೇಕಾಗುತ್ತೆ. ರ್ಯಾಮ್ನ ಜೊತೆಗೆ ನೀವು ಪ್ರೊಸೆಸರ್ನ ಕೂಡ ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ. ಸೊ ನಿಮ್ಮ ಹತ್ರ 8 ಜಿ ಬಿ 12 ಜಿ ಬಿ ರ್ಯಾಮ್ ಇದ್ರೂ ಕೂಡ ನಿಮ್ಮ ಪ್ರೊಸೆಸರ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡ್ತಾ ಹೋಗುತ್ತೆ. ನಿಮಗೆ ಪ್ರೊಸೆಸರ್ ಬಗ್ಗೆ ಒಂದು ಐಡಿಯಾ ಬೇಕು ಅಂದರೆ ನಾನು ಆಲ್ರೆಡಿ ಒಂದು ವೀಡಿಯೋನ ಮಾಡಿದ್ದೀನಿ. ಆ ಒಂದು ವೀಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ವೀಡಿಯೋನ ಚೆಕ್ ಮಾಡ್ಕೋಬೋದು. ಆವಾಗ ನಿಮಗೆ ಒಂದು ಐಡಿಯಾ ಬರುತ್ತೆ ಪ್ರೊಸೆಸರ್ ಅಂದರೆ ಏನು ಅಂತ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿ ಟೆಕ್ನಿಕಲ್ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ.